ನೀನು ಕೂಡ ಮಾಮ ಪಪ್ಪ ಹೊಡಿತಾಳೆ, ನಮ್ಮ ಮಮ್ಮಿಗೆ ಹೇಳ್ತೀನಿ. ಯೂಟ್ಯೂಬ್ಗೆ ಹಾಕ್ಬೇಕು. ಯೂಟ್ಯೂಬ್ ಪಾಸ್ವರ್ಡ್ ಬೇರೆ ಮರ್ತೋಗಿದ್ದೀನಿ ನಾನು. ಸೊ ಇದು ಈ ರಬ್ಬರುಗಳು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಆಫ್ಟರೇ ಹೋಯ್ತು. ಇನ್ಮೇಲೆ ಡೈಲಿ ವ್ಲಾಗ್ ಮಾಡಬೇಕು. ಇವಾಗ ತಾನೇ ಇದ್ದೆ, ಬೆಳಗ್ಗೆಯಿಂದ ದಲ್ಲು ಉಜ್ಜಿರ್ಲಿಲ್ಲ. ಇವಾಗ ದಲ್ಲು ಉಜ್ಜಿಬಿಟ್ಟು ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಸೀನ್ ಏನಂದ್ರೆ, ಕಾರ್ ತೆಗೆದು 1 ವಾರ ಆಗೈತೆ. ಅದು ಏನಾಗೋಯ್ತೋ ಏನ್ ಕತೆನೋ ಗೊತ್ತಿಲ್ಲ. 1 ವಾರದಿಂದ ಸಿಕ್ಕಾಬಟ್ಟೆ ಮಳೆ ಬೇರೆ ಬೆಂಗಳೂರಲ್ಲಿ. ಬಟ್ ಗಾಡಿ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಬ್ಯಾಟ್ರಿ ಚೆನ್ನಾಗಿದೆ, ಬ್ಯಾಟ್ರಿ ಆನ್ ಆಗುತ್ತೆ. ಕಾರ್ಗೆ ಆಕ್ಸೆಸರೀಸ್ ಎಲ್ಲ ತರಿಸಿದ್ನಲ್ವಾ. ಸೊ ಆಂಟಿನಾ ಬಂದ್ಬಿಟ್ಟು 1200 ರೂಪಾಯಿ. ಸೊ ಇದು MRP 2000 ಇದೆ. ಶೋರೂಮಲ್ಲಿ ಬಿಟ್ಟಿದಾಗ ಯಾರೋ ಹೊಡೆದ್ಬಿಟ್ಟವ್ರೆ. ಆಮೇಲೆ ಇದ್ರ ಒಳಗಡೆ ಗೋಪ್ರೋ ಮೌಂಟು ಬಂದಿದೆ. ಸೊ ಗೋಪ್ರೋ ಮೌಂಟ್ ಹಾಕಬೇಕು. ಇದು ಕಾರ್ ಚಾರ್ಜರು. ಇವಾಗ ಇದನ್ನೆಲ್ಲ ಹಾಕೋಣ ಬನ್ನಿ. ಗೋಪ್ರೋನ ಎತ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಫಿಕ್ಸ್ ಮಾಡಬೇಕು. ಇದು ನಿನ್ನೆ ಟ್ಯಾಬ್ಲೆಟು, ಇದಿಲ್ಲ ಅಂದಿದ್ರೆ ರಾತ್ರಿ ಮುಗಿದೋಗಿರೋದು ಕತೆ ನಂದು. ರಾತ್ರಿ 2 ಮಾತ್ರೆ ನುಂಗಿದೆ, ಬೆಳಗ್ಗೆ 1, ಇವಾಗ ಮಧ್ಯಾಹ್ನಕ್ಕೆ 1 ಕೊಟ್ಟಿದ್ರು, ನುಂಗ್ಬೇಕಿತ್ತು. ಇದು ಆ್ಯಕ್ಚುಲಿ ಪೇಯ್ನ್ ಕಿಲ್ಲರ್ ಮಾತ್ರೆ. ಸಿಕ್ಕಾಬಟ್ಟೆ ಬೆನ್ನು ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಆ್ಯಕ್ಟಿವಿಟಿನೇ ಕಮ್ಮಿ ಆಗಿದೆ. ಇಲ್ಲ ಕೆಲಸ ಮಾಡೋದು, ಬರೋದು, ಮಲಗೋದು, ತಿನ್ನೋದು, ಇದೇ ಆಗೈತೆ ನಂದು. ಸೊ ಇಲ್ಲೊಂದು ಸ್ಕಲ ಇದೆ. ಸೊ ಈ ಸ್ಕಲ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ನಮ್ಮ ಅಪಾರ್ಟ್ಮೆಂಟ್ ಅವ್ರದ್ದು. ಇದು ನಮ್ಮದು. ಸೊ ಸ್ಕಾಲ ತಗೊಳ್ಳೋ ರೀಸನ್ ಏನಂದರೆ ಸ್ಟೆಬಿಲಿಟಿ ಗುರು. ಸ್ಕಾಲ ಈಸ್ ಈಕ್ವಲ್ ಟು ಸ್ಟೆಬಿಲಿಟಿ. ಸ್ಪೀಡು 160 ಹೋಗುತ್ತೆ, ಡಸಂಟ್ ಮ್ಯಾಟರ್. ನಮಗೇನು ಯಾವಾಗಲೂ ಸ್ಪೀಡ್ ಓಡಿಸ್ಬೇಕು ಅನ್ನೋದೇನಿಲ್ಲ. ಸೊ ಇನ್ನೇ ಫ್ಯಾಮಿಲಿ ಇರ್ತಾರೆ, ಪ್ರತಿ ಸಲಿನೂ ಸ್ಪೀಡ್ ಓಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇನಿಷಿಯಲ್ಲು ಮಿಡ್ ರೇಂಜ್ ಮಾತ್ರ ರಾಕ್ ಥರ, ಬಟ್ ರೀಸೇಲ್ ವ್ಯಾಲ್ಯೂ ಇಲ್ಲ, ಅದೊಂದೇ ಪ್ರಾಬ್ಲಮ್. ಬಟ್ ಡೈಲಿ ಕಮ್ಯೂಟ್ಗೆ ಆರಾಮಾಗಿ ಎಲ್ಲನ ಆಚೆ ಗೀಚೆ ಎಲ್ಲ ಓಡಾಡೋಕ್ಕೆ ತುಂಬ ಒಳ್ಳೆ ಕಾರು. ನಾನು ಲಾಸ್ಟ್ ವಿಡಿಯೋಸಲ್ಲೇ ಹೇಳಿದ್ದೀನಿ. ಸೊ ಈ ಕಾರ್ ತೊಗೊಳೋದಕ್ಕೆ ಮೇಯ್ನು ಏನಂದರೆ ಸ್ಟೆಬಿಲಿಟಿ ಸಾಕಾಗಿದೆ. ಒಂಥರ ಲಾಂಗು ಗಾಡಿ, ಸ್ಪೇಷಿಯಸ್. ಬನ್ನಿ ಇದೆಲ್ಲ ಇವಾಗ ಮಾತು ಸಾಕು, ಇವೆಲ್ಲ ಫಸ್ಟು ಪ್ಲೇಸ್ ಮಾಡಬೇಕು. ಈ ಗೋಪ್ರೋದು ಒಳ್ಳೆ ರೋದನೆ ಗುರು. ಆನ್ ಮಾಡಿಬಿಟ್ರು ಫ್ರಂಟ್ ಸ್ಕ್ರೀನ್ ಮಾತ್ರ ಆನ್ ಆಗುತ್ತೆ, ಬಟ್ ಬೇಗ ಆನೇ ಆಗಲ್ಲ. ಯಾವಾಗಲೂ ಹಂಗೇನೆ. ಹೆಲ್ಮೆಟ್ಗೆ ಹಾಕೊಂಡು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತೀವಲ್ವ, ಸೊ ಅವಾಗಲೂ ಹಂಗೇನೆ. ನಾವು ಆನ್ ಮಾಡಿದ್ರು ಆನ್ ಆಗುತ್ತೆ, ಬಟ್ ಪಿಕ್ಚರ್ ಬರಲ್ಲ. ನೋಡ್ರಿ, ಟೆಸ್ಟ್ ಮಾಡೋಣ ಅಂತ ಬಂದರೆ ಇದೊಂದು ಬೇಗ ಆನ್ ಆಗೋ ಸಾಯಲ್ಲ. ಇಟ್ ಹರ್ಟ್ಸ್ ಮಚ. ಅಪ್ಪ ಕೊನೆಗೂ ಆನ್ ಆಯ್ತಪ್ಪ. ಬ್ಯಾಟ್ರಿ ಲೋ ಅಂತ ಬೇರೆ ತೋರಿಸ್ತೀವಿ. ಬ್ಯಾಟ್ರಿ ಯಾವಾಗ ತಾನೆ ಫುಲ್ಲು ಆನ್ ಮಾಡೋದು ಬಂದಿದೆ. ಇವಾಗ ಕರೆಕ್ಟಾಗಿ ಬರ್ತೀವಿ. ಸೊ ಇಟ್ ಈಸ್ ನೌ ವ್ಲಾಗಿಂಗ್. ವಾಟ್ ಹ್ಯಾಪನ್ ಬ್ರೋ? ನೋಡಿ ಹಿಂಗೆ ಬರುತ್ತೆ, ಹಿಂಗೆ. ಸೊ ರೋದನೆ ಗುರು. ಸೀನ್ ಏನಂದರೆ, ಇವಾಗ ಕಾರ್ದು BGM ನೋಡ್ಕೊಳ್ರಿ, ಗ್ಲಾಸ್ದು ಸ್ಕೀಮ್ ಆಟ. ಪ್ರಾಬ್ಲಮ್ ಏನು ಗೊತ್ತಾ? ಅಯ್ಯೋ ಏನು 70 ಸೌಂಡ್ ಬಂದಂಗೆ ಬರೋದಲ್ಲ ಗುರು. ಏನಂದರೆ ಈ ಬೀಡಿಂಗ್ ಏನಿದೆ, ಈ ಬ್ಲ್ಯಾಕ್ ಕಲರ್ ಬೀಡಿಂಗ್ ಇಲ್ಲಿಂದ ಇಷ್ಟು ದೂರ, ಈ ಬ್ಲ್ಯಾಕ್ ಏನಿದೆ ಹಾರ್ಡ್ ಆಗಿದೆ. ಸೊ ಬಿಸಿಲಲ್ಲೇ ನಿಲ್ಸಿರ್ತೀನಲ್ಲ, ಸೊ ಅದಕ್ಕೆ ಸ್ವಲ್ಪ ಹಾರ್ಡ್ ಆಗಿದೆ. ಬೀಡಿಂಗ್ ಆರ್ಡರ್ ಮಾಡ್ಬೇಕು ಇವಾಗ. ಇಷ್ಟೊಂದೆಲ್ಲ ಸೀನ್ಗಳು ಇರಲಿ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳೋ ಅಗತ್ಯ ಏನಿಲ್ಲ. ಒಂದ್ಸಲಿ ನಾವು ಅದು ರಬ್ಬರ್ದು ಒಂದು ಪೇಸ್ಟ್ ಥರ ಬರುತ್ತೆ, ಸೊ ಅದನ್ನು ಹಾಕಿದ್ರೂ ಒಟ್ಟೋಗುತ್ತೆ. ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇಲ್ಲ ನಮ್ಮದು ವ್ಯಾಸ್ಲಿನ್ ಬರುತ್ತಲ್ಲ, ಸೊ ಅದನ್ನು ಹಾಕ್ಬೋದು. ನಾನು ಇನೋವಾಗೆ ಹಂಗೆ ಮಾಡಿದ್ದು. ನಿಲ್ಲಿಸಿ ಏನಾಗ್ಬಿಟ್ಟಿತ್ತು, ಈ ರಬ್ಬರ್ ಕಾಂಪೋನೆಂಟ್ಸ್ ಆಚೆ ಇರುತ್ತಲ್ವಾ, ಸೊ ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಹಾರ್ಡ್ ಆಗ್ಬಿಡುತ್ತೆ. ಅವಾಗ ನಾವೇನು ಮಾಡಬೇಕು ಅಂದರೆ ಚೂರು ವ್ಯಾಸ್ಲಿನ್ ಹಚ್ಬಿಟ್ಟು ಬಿಡಬೇಕು. ಅಂದರೆ ಗ್ಲಾಸ್ ಫುಲ್ ಇಳಿಸ್ಬಿಟ್ಟು ಆ ರಬ್ಬರ್ಗೆ ನಾವು ವ್ಯಾಸ್ಲಿನ್ ಹಚ್ಬಿಟ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿಕೊಂಡು ಈ ಸಲ ನೆಕ್ಸ್ಟ್ ಸರ್ವಿಸ್ ಕೊಟ್ಟಾಗ ಬೀಡಿಂಗ್ಸು, ಡೋರ್ ಬೀಡಿಂಗ್ಸ್ ಎಲ್ಲನೂ ಚೇಂಜ್ ಮಾಡಿಸ್ಬೇಕು. ಇನ್ನು ಅದು ಒಂದು ಆಗುತ್ತೆ, ಒಂದು 5-6 ಸಾವಿರ ಆಗುತ್ತೆ. ಯಾಕೆಂದರೆ ಅದು ಫುಲ್ ಸೆಟ್ ಬರೋದಲ್ವಾ, ಒಂದೊಂದೇ ಚೇಂಜ್ ಮಾಡಲ್ಲ. ಒಂದು ಡೋರ್ದು ರಬ್ಬರ್ ಸೆಟ್ ಅಂದರೆ ಫುಲ್ಲು ಎಂಟೈರು. ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ಈ ರಬ್ಬರುಗಳು ಕೆಳಗಡೆ ಬರುತ್ತೆ. ಈ ರಬ್ಬರು ಎಲ್ಲ, ಮತ್ತು ಇದು ಈ ರಬ್ಬರು ಎಂಟೈರ್ ಫುಲ್ ಚೇಂಜ್ ಆಗುತ್ತೆ. ಇದು ಎಲ್ಲೆಲ್ಲೋ BGM ಅಲ್ಲ ಗುರು. ಫಸ್ಟ್ ಚೆಕ್ ಮಾಡಿಸ್ಬೇಕು ಏನು ಕತೆ ಅಂತ. ಕಾರ್ ಎತ್ತೆ 1 ವಾರ 15 ದಿವಸ ಆಯಿತು ಕರೆಕ್ಟಾಗಿ.
ಹಿಂಗೆ ಹಳೆ ಕಾರುಗಳಂದರೆ ಇವೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ನೋಡಿಕೊಂಡು ಎಲ್ಲ ರೆಡಿ ಮಾಡಿಸ್ಕೊಬೇಕು. ಏನು ಸಣ್ಣ ಪುಟ್ಟನೇ ಇವೆಲ್ಲ ಆ್ಯಕ್ಚುಲಿ ರೆಡಿ ಆಗುತ್ತೆ, ರೆಡಿ ಆಗದೆ ಏನಿಲ್ಲ. ಏನೇನೋ ರೆಡಿ ಮಾಡ್ತಾರೆ, ಇದನ್ನೆಲ್ಲ ರೆಡಿ ಮಾಡಲ್ವಾ. ರೀಪೇಂಟ್ ಬೇರೆ ಮಾಡಿಸ್ತೀನಿ, ಇದು ಕಲರ್ ಚೂಸ್ ಮಾಡ್ತಾ ಇದ್ದೀನಿ. ಸೊ ವೈಟಲ್ಲೇ, ಸೊ ಲೆಕ್ಸಸ್ಸು ವೈಟ್ ಕಲರ್ ಬರುತ್ತೆ, ಒಂದು ಮಿಲ್ಕಿ ವೈಟು. ಮಿಲ್ಕಿ ಅಂದರೆ ಒಂಥರ ಬಿಸಿಲಿಗೆ ಹೋದರೆ ಒಂಥರ ಶೈನಿಂಗ್ ಹಿಂಗೆ ಹೊಡಿಯುತ್ತೆ ಗೊತ್ತಾ. ನೋಡೋಕೆ ವೈಟೇ, ಬಟ್ ಅದೇನೋ ಅಟ್ಲಾಂಟಾ ವೈಟ್ ಅಂತೇನೋ ಬರುತ್ತೆ. ಈ ನಮ್ಮನೆ ಹತ್ರ ಇವಾಗ ಏನಂದರೆ ಸೀನು, ಸ್ವಲ್ಪ ಈ ರ್ಯಾಂಪ್ ಒಂಚೂರು ಹೈಟ್ ಇದೆ. ಸೊ ಅಲ್ಲಿ ಕಾರ್ ಹತ್ತಲ್ಲ, ಫುಲ್ ಕೂತ್ಕೊಂಡ್ಬಿಡುತ್ತೆ ಹಂಗೆ. ಸೊ ಅದಕ್ಕೆ ಇವಾಗ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನೋಡೋಣ ಇನ್ನೊಂದು 2 months ಆಗ್ಬೋದೇನೋ ಎಲ್ಲ ರೆಡಿ ಆಗೋಕ್ಕೆ. ಸೊ ಅಷ್ಟರೊಳಗಡೆ ಯಾವುದಾದ್ರೂ ಅಕಸ್ಮಾತ್ ಮಾರೋ ಇಂಟೆನ್ಷನ್ ಇದ್ದರೆ ನಾನು ಸೇಲ್ ಮಾಡಿಬಿಟ್ಟೆ ಅದನ್ನು SUV ಟೈಪ್. ಅಂದರೆ ನಂಗೆ SUV ಅಂದರೆ 7 seater ಏನು ಬೇಡ, ನಂಗೆ ಒಂದು 4 seater ಅಂದರೆ 4+1 ಯಾವುದನ್ನ 4x4 ಇಲ್ಲ ತಾರ್ ಆಗಲಿ. ತಾರ್ ನನಗೇನು ಬೇಡ ಅನ್ಕೊತೀನಿ, ನನಗೇನಂತ ತಾರ್ ರಿಕ್ವೈರ್ಮೆಂಟ್ ಇಲ್ಲ. ತಾರ್ ಏನು ರಿಕ್ವೈರ್ಮೆಂಟ್ ಇಲ್ಲ, ಬಟ್ ಡಸ್ಟರ್ ನೋಡ್ತೀನಿ. ಡಸ್ಟರಲ್ಲಿದೆ ಒಂದು ಸ್ಪೆಷಲ್ ಎಡಿಷನ್ನು, ಅಡ್ವೆಂಚರ್ಸ್ ಎಡಿಷನ್ ಬರುತ್ತೆ. ಸೊ ಅದನ್ನು ನೋಡ್ಬೋದು. ಜೀಪ್ ಕಾಂಪಸ್ ಇದೆ 4x4. ಇವಾಗ ಬಿಟ್ಟಿರೋದ್ರಲ್ಲಿ ಗ್ರ್ಯಾಂಡ್ ವಿಟಾರಾ ಅಂತೆಲ್ಲ ಇದೆ. ನನಗೇನು ಗ್ರ್ಯಾಂಡ್ ವಿಟಾರಾ ಅಷ್ಟೇ ಆಗಿಲ್ಲ, ಅದು ಟೊಯೋಟಾದವರು ತೊಗೊಂಡಿದ್ದಾರೆ. ಸೊ ಯಾವಾಗ ಟೊಯೋಟಾದವರು ಮಾರುತಿ ಸುಜುಕಿ ಜೊತೆ ಮರ್ಜ್ ಆದರೂ ಅವತ್ತೇ ಅದು ಅವ್ರ ವ್ಯಾಲ್ಯೂನು ಅವರು ಕಳ್ಕೊತಾ ಇದ್ದಾರೆ. ನನಗೆ ಅದೊಂದು ಹೇಟ್ ಫೀಲಿಂಗ್ ಬಂದ್ಬಿಡ್ತು. ನನ್ನ ಶತ್ರು ಬ್ರ್ಯಾಂಡ್ ಜೊತೆ ಅದು ಕೊಲಾಬ್ ಆಗಿದೆಯಲ್ವಾ, ಸೊ ಅದಕ್ಕೆ. ಸೊ ಎಲ್ಲಿಗೆ ಬಿಟ್ಟೆ, ಗೋಪುರ ಬೇರೆ ರಿಪೇರಿಂಗ್ ಫೈಲ್ ಅಂತ ಏನೋ ತೋರಿಸ್ತು. ನಾನು ಮಾತಾಡೋದಲ್ಲ ನಿಲ್ಲಿಸಿದೆ. ಏನಂದರೆ ಇವಾಗ ಒಬ್ಬ ಬ್ರ್ಯಾಂಡ್ ಅಂದರೆ ಅವನು ಎಲ್ಲ ಕಂಪ್ಲೀಟಾಗಿ ಅವನೇ ಬಿಲ್ಡ್ ಮಾಡಬೇಕು, ಅದು ಬ್ರ್ಯಾಂಡ್ ಚೆನ್ನಾಗಿರುತ್ತೆ. ಇವಾಗ ಜೀಪೂ ಅಷ್ಟೇ, ಜೀಪು ಇಂಜಿನ್ಸು ಬಂದ್ಬಿಟ್ಟು ಅವ್ರದ್ದಲ್ಲ, ಫಿಯೇಟ್ ಅವ್ರ ಹತ್ರನೇ ಅವರು ತೊಗೊಂಡಿರೋದು. ಅದಕ್ಕೆ ಅವು ಇಂಜಿನ್ಸು ತುಂಬ ಸ್ಟ್ರಾಂಗ್ ಇದೆ, ಪೆಟ್ರೋಲ್ ಇಂಜಿನ್ಸು. ಡೀಸೆಲ್ದು ನಾನು ಯಾವತ್ತೂ ಓಡಿಸಿಲ್ಲ, ಪೆಟ್ರೋಲ್ ಓಡಿಸಿದ್ದೀನಿ. ಏನು ಅಮ್ಮಿಂಗ್ ಸೌಂಡು ಜಿ ವ್ಯಾಗನಲ್ಲಿ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ, ದುದು ಅಂತ. ಬಟ್ ಚೆನ್ನಾಗಿದೆ ಜೀಪು ಕಾಂಪಸ್ಸು, ಪೆಟ್ರೋಲು ಫಸ್ಟ್ ಕ್ಲಾಸ್. ಅದರಲ್ಲಿ ಇವಾಗ ಮೆರಿಡಿಯನ್ ಅಂತ ಬೇರೆ ಬಿಟ್ಟವನೇ. ಏನು ಅದ್ರ ಚಾರ್ಜಿ ಹೆಂಗಿದೆ ಗೊತ್ತಾ, 25 ಲಕ್ಷನೋ 27 ಲಕ್ಷನೇ ಆಗುತ್ತೆ. ಅವೆಲ್ಲ ದೂರದ ಮಾತು ಬಿಡಿ, ಅಷ್ಟೆಲ್ಲ ಬಂಡವಾಳ ಹಾಕಲ್ಲ ಹೊಸ ಕಾರ್ಗೆ. ಅದು ಪೆಟ್ರೋಲ್ ಇಂಜಿನ್ಸ್ಗೆ. ಅದಕ್ಕೆ ಅದನ್ನು ನೀಟಾಗಿರೋದು ಡೀಸೆಲ್ ಇಂಜಿನ್ ತೊಗೊಂಡು, ಅಂದರೆ ಡೀಸೆಲ್ ಕಾರ್ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ಇವಾಗ ಇರೋದೇ ಸಾಕು ನನಗೆ, ಇರೋ ಲೆಕ್ಕ ನನ್ನ ಯೂಸೇಜ್ಗೆ. ಯಾಕಂದ್ರೆ ನಾನು ಯಾವಾಗೋ ಒಂದ್ಸಲಿ ತೆಗೆದ್ರೆ ಒಂಚೂರು ದೂರ ಬರ. ಅಟ್ಲೀಸ್ಟ್ ನಾನೊಂದು 150, ಒಂದು ಸೈಡೇ ಒಂದು 150 ಕಿಲೋಮೀಟರ್ನಾದರೂ ಓಡಿಸ್ತೀನಿ. ಅವಾಗ ನನಗೆ ಡೀಸೆಲ್ ವರ್ಕೌಟ್ ಆಗುತ್ತೆ. ಯಾಕೆಂದರೆ ದಿನ ಓಡಾಡೋರಿಗೆ, ಸಣ್ಣ ಪುಟ್ಟ ಇಲ್ಲಿ ಸಿಟಿ ಒಳಗೆ ಒಂದು 10-20 ಕಿಲೋಮೀಟರ್ ಓಡಾಡೋರು ಪೆಟ್ರೋಲ್ ಬೆಸ್ಟು. ಸ್ವಲ್ಪ ದೂರ ಬಾರ ಹೋಗ್ತೀನಿ, ಟ್ರಿಪ್ಗಳು ಹೊಡಿತೀನಿ ಅನ್ನೋರಿಗೆ ಡೀಸೆಲ್ ಬೆಸ್ಟು. ಯಾಕೆ ಹೇಳಿ, ಡೀಸೆಲ್ದು ಬಂದ್ಬಿಟ್ಟು ನಿಮಗೆ ಟರ್ಬೋದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಲಾಂಗ್ ಹೊಡಿಯೋರಿಗೆಲ್ಲ ಸ್ವಲ್ಪ ಅಡ್ವಾಂಟೇಜ್ ಡೀಸೆಲ್. ಬಟ್ ಪೆಟ್ರೋಲು ನಾನು ಪ್ರಿಫರೇ ಮಾಡಲ್ಲ ಪೆಟ್ರೋಲು. ಬಟ್ ಈಗ ಬಂದಿರೋದ್ರಲ್ಲಿ ಟರ್ಬೋ ಎಲ್ಲ ಕೊಡ್ತಾ ಇದ್ದಾನೆ, ವೋಕ್ಸ್ ವ್ಯಾಗನ್ನು, ಸ್ಕೋಡಾ. ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಟರ್ಬೋ. ಮಹೇಂದ್ರದೊಂದು ಇಲ್ಲ ಅನ್ಕೊತೀನಿ, ಹ್ಯುಂಡೈದು ಟರ್ಬೋ ಬಂದಿದೆ, ಎನ್ಲೈನು ಎಲ್ಲ. ಸೊ ವರ್ತೇನೆ ಅವೆಲ್ಲ, ಅಂದರೆ ಸಣ್ಣ ಪುಟ್ಟ ಕಾರ್ ತೊಗೊಳ್ಳೋರಿಗೆ ಅವೆಲ್ಲ ವರ್ತೆ. ಬಟ್ ನಾವೆಲ್ಲ ಡೀಸೆಲ್ ಟರ್ಬೋ ಎಲ್ಲ ಇಂಟರ್ಕೂಲರ್ ಟೆಸ್ಟ್ ನೋಡಿರೋರು ಆ ಟರ್ಬೋಗೆ ಅಡ್ಜಸ್ಟ್ ಆಗೋದು ಭಾರಿ ಕಷ್ಟ ಇದೆ. ನನಗೆ ನೋಡೋಣ, ಏನಾರು ಅಪ್ಡೇಟ್ ಇದ್ದರೆ ಹೇಳ್ತೀನಿ. ಅಯ್ಯಮ್ಮ, ಅಯ್ಯಪ್ಪ, ಅಯ್ಯೋ, ಅಯ್ಯಮ್ಮ, ತಿಂದಿದ್ದೀನಿ ಇವಾಗ ತಾನೆ ಅಮ್ಮ. ಅಯ್ಯೋ ಪಾಪು. ಏನು ತೋರಿಸ್ತಾ ಇದೆಯಾ, ಎಲ್ಲೈತೆ ತೋರಿಸು. ಏನದು ತೋರಿಸು ನನಗೆ. ಇದಾ ಏನ ಇದಾ, ಎಲ್ಲಿ ನೋಡು ಕಾಯಿ.
ಕಾಯಲ್ಲಿ ತಿಂತೀಯಾ? ಅದು ಕಾಯಿ ಇನ್ನು ಇಲ್ಲಿ ಇದು ಅಲ್ಲೈತಾ? ಇಲ್ಲೈತಲ್ಲ, ಕೀಳ್ಬಾರ್ದು. ಬೇರೆ ಇನ್ನೇನೈತೆ ಮಗನೆ? ಇನ್ನೆಲ್ಲೈತೆ? ಮಳೆ ಬಂತು ಅವಾಗಲೇ. ಮಳೆ ಬಂದಾದ್ಮೇಲೆ ಪಾಪನ ಕರ್ಕೊಂಡು ಹಂಗೆ ಒಂದು ರೌಂಡ್ ಬಂದೆ. ಇದೇನು ಮಗನೆ ಇದು? ಇದೇನು? ಹಾಂ, ಸೊ ಇದು ಹುಳ್ಳಿಕಾಯಿ. ಇದು ಹುಳ್ಳಿಕಾಯಿ ಹಾಕೋರೆ. ಸೊ ಅಲ್ಲಿ ಹೂವು ಇತ್ತು, ಹೂವು ಎಲ್ಲ ಕಟ್ ಮಾಡಿ ಬೆಂಕಿ ಇಟ್ಬಿಟ್ಟಿದ್ದಾರೆ. ಮಳೆ ಜಾಸ್ತಿ ಆದಷ್ಟು ಹೂವು ಬರಲ್ಲ. ಸೊ ಇದು ಹುಳ್ಳಿಕಾಯಿ. ಇನ್ನೇನು ಬರ್ತಾ ಇದೆ, ಇನ್ನೊಂದು ವಾರ 15 ದಿವಸ ಬರೋಣ. ಬೆಂಗಳೂರಿಗೆ ಹೊರಡ್ಲಾ ನಾನು? ಹಾಂ ಹಾಂ, ಹೋಗ್ಲಾ ಬೆಂಗಳೂರಿಗೆ? ಪಪ್ಪ ನೀನು ಬರ್ತೀಯಾ? ಹಾಂ, ಬರ್ತೀಯ ಮಗಳೇ? ಆ್ಯಕ್ಚುಲಿ ಊರಿಗೆ ಇವ್ರನ್ನ ಯಾಕೆ ಇನ್ನೂ ಕರ್ಕೊಂಡೋಗಿಲ್ಲ ಅಂದರೆ, ಮನೆ ಬೇರೆ ರೆಡಿ ಆಗ್ತಿದೆಯಲ್ವಾ. ಸೊ ಅಲ್ಲಿ ಓಡಾಡಿಕೊಂಡು ಇವ್ರನ್ನ ನೋಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ಒಟ್ಟಿಗೆ ರೆಡಿ ಆದಮೇಲೆ ಒಂದೇ ಸಲ ಕರ್ಕೊಂಡು ಹೋಗೋಣ ಅಂತ. ಇನ್ನೊಂದು ಮಂತ್ 1.5 ತಿಂಗಳು ಅಲ್ಲಮ್ಮ? ಹಾಂ, ಹ್ಞೂ ಅದಕ್ಕೇನೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಅಲ್ಲಿದ್ದೇನು ಮಾಡಬೇಕು ಅಲ್ಲಮ್ಮ? ಅಷ್ಟೇ, ಇನ್ನೇನು ಹೊಡ್ತೀನಿ. ಟೈಮ್ ಆಯಿತು 5 o'clock. ನೀನು ಕೂಡ ಅಮ್ಮ ಅಮ್ಮ ಪಪ್ಪ ಹೊಡಿತಾಳೆ, ನಮ್ಮ ಮಮ್ಮಿಗೆ ಹೇಳ್ತೀನಿ. ಏನದು? ಗುಳ್ಳೆ ಹೌದಾ? ಓಕೆ, ಮ್ಯಾಂಡೇಟ್ರಿ ಒಂದು ರೌಂಡು ಪಾಪಗೆ ಅಂದರೆ ಊರಿಗೆ ಬಂದರೆ ನಾನು ರಿಟರ್ನ್ ಬೆಂಗಳೂರಿಗೆ ಬರ್ತೀನಲ್ವಾ. ಸೊ ಮ್ಯಾಂಡೇಟ್ರಿ ಒಂದು ಸ್ಟಾಪು ಕೊಟ್ಟು ಒಂದು ಪಾಪಗೊಂದು ರೌಂಡ್ ಹೊಡಿಸಿ, ಅಲ್ಲ ಮಗಳೇ? ರೌಂಡ್ ಹೊಡಿಸಿ ಅವಳನ್ನ ಮನೆಗೆ ಬಿಟ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗೋದು ಅಲ್ಲಮ್ಮ? ಹ್ಞೂ ಅನ್ನ, ಹ್ಞೂ ಅನ್ನಮ್ಮ. ಅವಳಿಗೆ ನಿದ್ದೆ ಬಂದಿದೆ, ಈಗ ಅವಳು ನಿದ್ದೆ ಮಾಡ್ಬೇಕಲ್ಲಮ್ಮ? ನಿದ್ದೆ ಬಂದೈತೆ, ಈಗ ನಿದ್ದೆ ಮಾಡಬೇಕು. ಪಾಪ ಹಾಲು ಕುಡಿದ್ಲು ಅಲ್ಲಮ್ಮ? ಸರಿ ರೀ, ಪಾಪನ ಡ್ರಾಪ್ ಮಾಡೋಣ. ಪಾಪನ ಡ್ರಾಪ್ ಮಾಡಿಬಿಟ್ಟು ಪಪ್ಪ ಬೆಂಗಳೂರಿಗೆ ಹೋಗುತ್ತೆ ಅಲ್ಲಮ್ಮ? ಕಾರ್ ನೀನು ಓಡಿಸಮ್ಮ? ಓಡಿಸ್ದೆ ಕಾರು? ಓಡಿಸ್ತಾಳೆ ಅವಳಿಗೂ ಬರುತ್ತೆ ಅಲ್ಲಮ್ಮ? ಓಡಿಸ್ತಾಳೆ. ಹೆಂಗಮ್ಮ ಕಾರ್ ಓಡಿಸೋದು? ಹಾಂ, ಪಪ್ಪ ಹೆಂಗಮ್ಮ ಕಾರ್ ಓಡಿಸೋದು? ಹಿಂಗ ಹಂಗ? ನೋಡಿ, ನನ್ನ ಮಗಳೂ ಸಹ ಕಾರ್ ಓಡಿಸ್ತಾಳೆ. ಸರಿ ರೀ, ಬಿಟ್ಬಿಟ್ಟು ಮನೆಗೆ. ಸೊ ಇನ್ನೇನು ಮನೆ ಬಂತು, ಸಿಗ್ತೀನಿ. ಸೊ ಇನ್ನೇನಿಲ್ಲ ಗೈಸ್, ಇವಾಗ ಇಲ್ಲಿಂದ ಮನೆಗೆ ಹೊರಡಬೇಕು. ಇಲ್ಲೇ ಟೈಮು ಬಂದು 5:30 ಆಯಿತು. ಸೊ ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ 7 ಗಂಟೆ 7:30 ಆಗುತ್ತೆ. ಇಲ್ಲಿಂದ ಕರೆಕ್ಟಾಗಿ 90 ಕಿಲೋಮೀಟ್ರು. BGMಗಳು ಬೇಜಾನ್ ಬರ್ತಾವೆ ನನ್ನ ಕಾರಲ್ಲಿ. ಹಂಗೆ ಸರಿ, ಇನ್ನೇನು ಹೊಡ್ತೀನಿ. ಮಳೆ ಬೇರೆ ಬರೋಂಗೈತೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೇರ್ಕೊಬೇಕು. ಇನ್ನು ಹೊಸಕೋಟೆಯಲ್ಲಿ ಫುಲ್ಲು ಜಾಮ್ ಆಗ್ಬಿಡುತ್ತೆ, ಅದು ಇವತ್ತು ವೀಕೆಂಡ್ ಬೇರೆ ಅಲ್ವಾ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಬೇಕು. ಇನ್ನೂ ವೀಡಿಯೋ ಮಾಡಿರೋ ಬೇಜಾನವೇ, ಅವನ್ನೆಲ್ಲ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕಬೇಕು. ಯೂಟ್ಯೂಬ್ ಪಾಸ್ವರ್ಡ್ ಬೇರೆ ಮರ್ತೋಗಿದ್ದೀನಿ ನಾನು, ಅದೊಂದು ಬೇರೆ. ಅದನ್ನೆಲ್ಲ ರಿಕವರಿ ಮಾಡೋಷ್ಟೊತ್ತಿಗೆ ನನಗೆ 1 hour ಹಿಡಿತು ನಿನ್ನೆ. ಅದು ರಾತ್ರಿ 11 ಗಂಟೆ ಆಯಿತು. ಅದನ್ನೆಲ್ಲ ಕೂತ್ಕೊಂಡು ರಿಕವರಿ ಮಾಡಿ ಫೋನ್ ನಂಬರ್ ಎಲ್ಲ ಹಾಕಿ, ಅಂದರೆ ಅದು ಜಿಮೇಲ್ದು ಪಾಸ್ವರ್ಡು ನಾನು ಮರ್ತೋಗ್ಬಿಟ್ಟಿದ್ದೆ. ಸರಿ ಅಂದ್ಬಿಟ್ಟು ನಿನ್ನೆ ಲಾಗಿನ್ ಮಾಡ್ತಾಯಿದ್ದೀನಿ, ಲಾಗಿನೇ ಆಗ್ತಾಯಿಲ್ಲ. ಅದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಆಮೇಲೆ ಇದು ಮಾಡ್ತಾಯಿದ್ದೀನಿ, ಆಗ್ತಾನೆ ಇಲ್ಲ. ಸರಿ ಅಂದ್ಬಿಟ್ಟು ಮತ್ತೆ ಎಲ್ಲ ಹೊಸ್ದಾಗಿ ಕ್ರಿಯೇಟ್ ಮಾಡಿ ಇಟ್ಬಿಟ್ಟು ಬಂದೆ. ದೇವ್ರೇ ಕಾಪಾಡಪ್ಪ. ಸೊ ಹಂಗೆ. ಸೊ ಸಿಗ್ತೀನಿ ಗಾಯ್ಸ್ ಇನ್ನೊಂದ್ಸಲಿ.
ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, AG ಬ್ಲಾಗ್ಸ್ ಅಂತ. AG ಬ್ಲಾಗ್ಸ್ ಅವ್ರ ಅಭಿಷೇಕ್ ಗೌಡ ಬ್ಲಾಗ್ಸ್ ಅಂತ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ದಯವಿಟ್ಟು ನನಗೆ ಇಲ್ಲಿಂಗ್ ಸಪೋರ್ಟ್ ಮಾಡ್ತಿರೋ ದಯವಿಟ್ಟು ಅಲ್ಲೂ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೊಂದು ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.